ಒಬ್ಬ ಮನುಷ್ಯನ ಆರೋಗ್ಯದ ಬಗ್ಗೆ ನಾವೇನಾದ್ರು ಮಾತಾಡ್ತೀವಿ ಅಂದರೆ ಅಲ್ಲಿ ಇದೇನಿದು ಆತ್ಮ ಲೋಕ ಇದೆಲ್ಲ ಎಲ್ಲಿ ರಿಲವೆನ್ಸು ಅಂತ 20 ಗುಣಗಳನ್ನ ಕರೆದ್ರು. ಆ 20 ಗುಣಗಳನ್ನ ಲೋಕದಲ್ಲಿ ನೋಡಿದ್ರು. 20 ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಯ್ತು. ಅದಕ್ಕೆ 5 ಭಾಗ ಮಾಡಿದ್ರು. ಸಿಮಿಲಾರ್ ಗುಣ ಇರುವಂತಹದ್ದನ್ನ ಒಂದು ಪೃಥ್ವಿ ಅಂದ್ರು, ಜಲ ಅಂದ್ರು, ವಾಯು ಅಂದ್ರು, ತೇಜ ಅಂದ್ರು, ಆಕಾಶ ಅಂದ್ರು. ನಾವೇನೋ ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ಆ ಕೇಳಿಸ್ಕೊಳ್ಳೋದ್ರಿಂದ ಕೆಟ್ಟದ್ದು ಕೇಳಿಸ್ಕೊಂಡ್ರೆ ನನ್ನ ಆರೋಗ್ಯ ಹಾಳಾಗುತ್ತಾ? ಗಾಂಧರ್ವರು ಅಂದ್ರೆ ಅವರು ಅದ್ಭುತವಾದ ಸಂಗೀತ ಮತ್ತು ನೃತ್ಯದಲ್ಲಿ ಇದ್ರು. ಗಂಧಮಾಲ್ಯ ಪ್ರಿಯತ್ವಂಚ ನೃತ್ಯವಾದಿತ್ರ ಕಾಮಿತ ವಿಹಾರಾಶೀಲತಾ ಚೈವ ಗಾಂಧರ್ವಂ ಕಾಯಲಕ್ಷಣಂ ಅಂತ. ವೀಕ್ಷಕರೇ, ನಾವು ಸಾಮಾನ್ಯವಾಗಿ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಹೇಳ್ತಾರೆ, ಸರ್ ನಿಮ್ಮ ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ, ನಿಮ್ಮ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಇದೆ, ಎಲ್ಲ ಫೈನ್ ಅಂತಾರೆ. ಆದರೆ ಪ್ರತಿದಿನ ನೀವು ಬೆಳಗ್ಗೆ ಹೇಳ್ತಿದ್ದಂಗೆ ಏನೋ ಒಂಥರ ಸುಸ್ತು, ಆಯಾಸ, ಡೈಜೆಷನ್ ಯಾಕೋ ಸರಿಯಾಗಿ ಆಗ್ತಾ ಇಲ್ಲ, ಆಮೇಲೆ ನಿದ್ರೆ ಸರಿಯಾಗಿ ಆಗ್ತಾ ಇಲ್ಲ, ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಿರ್ಬೋದು ಹೇಳಿ? ಯಾಕಂದರೆ ಈ ಮಾಡರ್ನ್ ಮೆಡಿಸಿನ್ ಇದೆಯಲ್ಲ, ಅದು ನಿಮ್ಮ ಪಾರ್ಟ್ಸ್ಗಳನ್ನು ಮಾತ್ರ ನೋಡುತ್ತೆ. ಆದರೆ ಇನ್ನೊಂದು ಸಿಸ್ಟಮ್ ಇದೆ, ಅದು ನಿಮ್ಮ ಇಡೀ ದೇಹವನ್ನು ಒಂದು ಯೂನಿವರ್ಸ್ನ ಭಾಗ ಅಂತ ನೋಡುತ್ತೆ. 5000 ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಬರೆದ ಒಂದು ನಕ್ಷೆ ಇದೆ. ನಾನು ಅದರ ಬಗ್ಗೆ ಹೇಳ್ತೀನಿ ಇವತ್ತು. ಅದನ್ನು 2012ರಲ್ಲಿ 4 ಜನ ಸೈಂಟಿಸ್ಟ್ಸ್ ಮೊದಲ ಬಾರಿಗೆ ಸಿಸ್ಟಮ್ಸ್ ಬಯಾಲಜಿನ ಭಾಷೆನಲ್ಲಿ ಬಿಡಿಸಿ ತೋರಿಸಿದ್ರು. ಇಂದು ಆ ನಕ್ಷೆಯ ಒಂದು ಮೊದಲ ಲೇಯರನ್ನು ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಡಿಕೋಡ್ ಮಾಡೋಣ. ವೀಕ್ಷಕರೇ, ನಾನು ಮೋಹನ್ ಕೃಷ್ಣರಾವ್. ಈ ವೇದಿಕ್ ವೆಲ್ನೆಸ್ನಲ್ಲಿ ವಿಶೇಷವಾದ ಒಂದು ಹೆಲ್ತ್ ಕುರಿತಾದ ಎಪಿಸೋಡ್ ಇವತ್ತು ನೋಡ್ತಾ ಇದ್ದೀವಿ. ಆಯುರ್ವೇದ ತಜ್ಞರು ಮತ್ತು ಆಯುರ್ವೇದ ರಿಸರ್ಚ್ ಸ್ಪೆಷಲಿಸ್ಟ್ ಆದಂತಹವರು ಡಾಕ್ಟರ್ ನಿರಂಜನ್ ಹೆಗ್ಡೆ. ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರೇ, ನಮಸ್ಕಾರ. ನಮಸ್ತೆ. ಇವತ್ತಿನ ವಿಶೇಷವಾದ ಈ ಒಂದು ಸರಣಿಯ ಮೊದಲ ಒಂದು ಕಂತಿನ ನಾವು ಎಪಿಸೋಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮಗೆ ಸುಸ್ವಾಗತ. ಧನ್ಯವಾದಗಳು. ಡಾಕ್ಟರ್, ನಮ್ಮ ವ್ಯೂವರ್ಸ್ಗೆ ಮೊದಲನೇದಾಗಿ ಈ ಒಂದು ಬೋರ್ಡಲ್ಲಿ ನಾವೊಂದು ತುಂಬ ಡಯಾಗ್ರಾಮ್ಸ್ನ ಬರೆದಿದ್ದೀವಿ. ಈ ಬೋರ್ಡಲ್ಲಿರೋ ನಕ್ಷೆ ಏನು ಅಂತ ಹೇಳ್ತೀರಾ? ಬಹಳ ಅದ್ಭುತವಾದಂತಹ ವೈಜ್ಞಾನಿಕತೆಯನ್ನು ಜನಸಾಮಾನ್ಯರ ಎದುರುಗಡೆ ಒಂದು ನಕ್ಷೆ ರೂಪದಲ್ಲಿ ಇಟ್ಟಿದ್ದೀರಿ. ಬಹುಶಃ ಆಯುರ್ವೇದದ ವೈದ್ಯನಾಗಿ ನಮಗೆ ಸಿಗದೋದಂಥ ನಕ್ಷೆ ಒಬ್ಬ ಇಂಜಿನಿಯರ್ಗೆ ಸಿಕ್ಕಿದೆ ಅಂದರೆ ಅತಿಶಯೋಕ್ತಿ ಅಲ್ಲ. ಇದು ಹೇಗಿದೆ ಅಂದರೆ ಇಡೀ ಆಯುರ್ವೇದವನ್ನು ಒಂದು ನಕ್ಷೆಯ ಆಧಾರದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನಿಮಗೆ ಮುಖ್ಯವಾದಂತಹ ಆಯುರ್ವೇದ ಎಲ್ಲಿ ಬಂತು, ಹೇಗೆ ಬಂತು ಅಂತ ನೋಡ್ಬೋದು. ನಮ್ಮಲ್ಲಿ ಮೂಲಭೂತವಾಗಿ ಆಯುರ್ವೇದ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡ್ತದೆ, ಅಥವಾ ಬೇರೆ ಎಲ್ಲ ಪದ್ಧತಿಗಳು ಕಾಯಿಲೆಗೆ ಚಿಕಿತ್ಸೆಯನ್ನು ಕೊಡ್ತದೆ. ಆ ವ್ಯಕ್ತಿಯನ್ನು ಅರಿಬೇಕು ಅಂತಂದರೆ ಅವನು ಎಲ್ಲಿಂದ ಬಂದಿದ್ದಾನೆ ಅಂತ ಅರಿಬೇಕು. ಆ ಬಂದಿರುವಂಥದ್ದಕ್ಕೆ ಆ ವ್ಯಕ್ತಿಗೆ ಏನು ಸಂಬಂಧ ಅಂತ ಅರಿಬೇಕು. ಆ ಸಂಬಂಧದಿಂದ ಹಿಡಿದು ಒಂದು ರೋಗ ಅಥವಾ ಒಂದು ಸಣ್ಣ ಜ್ವರಕ್ಕೆ ಚಿಕಿತ್ಸೆ ಕೊಡುವ ಅಷ್ಟರ ಮಟ್ಟಿಗೆ ಈ ಒಂದು ನಕ್ಷೆಯಲ್ಲಿ ಎಲ್ಲವನ್ನು ತಿಳಿಸಿದ್ದಾರೆ. ಇನ್ನೊಂದು ವಿಶೇಷವಾದ ಏನಂದರೆ ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರೇ, ನಮ್ಮೆಲ್ಲ ವೀಕ್ಷಕರಿಗೆ ಇದು 2012ರಲ್ಲಿ 4 ಸೈಂಟಿಸ್ಟ್ ಅಂತ ಹೇಳಿದೆ. ಡಾಕ್ಟರ್ ಗಿರೀಶ್ ಟಿಲ್ಲು ಅನ್ನೋರು, ಮತ್ತು CG ಗಂಗಾಧರನ್ ಅವರು, ಅಶೋಕ್ DB ವೈದ್ಯ ಅವರು, ಮತ್ತು ಭೂಷಣ್ ಪಟವರ್ಧನ್ ಅವರು. ಅವರ ಒಂದು ಪ್ರಾಪರ್ಟಿ ಇದು. ಅಂದರೆ ಅವರು ನಮಗೆ ಕೊಟ್ಟಂತಹ, ಸಮಾಜಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ. ಅವರು ಕೊಟ್ಟಿರುವಂತಹ ಈ ಒಂದು ಸಿಸ್ಟಮ್ಸ್ ಆಯುರ್ವೇದ. ಯಾಕಂದರೆ ಇವತ್ತು ನಾವು ಸಾಮಾನ್ಯವಾಗಿ ಆಯುರ್ವೇದ ಅಂದರೆ ಅದು ಏನೋ ಒಂದು ಅಳಲೆ ಪಂಡಿತರು ಇದು ಏನೋ ಒಂದು ಹೇಳ್ಬಿಡ್ತಾರೆ, ಹಿಂಗೆ ಮುಟ್ಬಿಟ್ಟು ನಿಮ್ಮ ಆರೋಗ್ಯ ಹೇಳ್ಬಿಡ್ತಾರೆ, ಇದರಲ್ಲಿ ಏನು ಸೈನ್ಸ್ ಇದೆ, ಅವ್ರಿಗೇನು ಅನ್ನಿಸ್ತೋ ಅದನ್ನು ನಾವು ನಂಬಿಡೋಕ್ಕಾಗತ್ತಾ ಅನ್ನೋ ಥರದ್ದು ಒಂದು ಆಪಾದನೆ ಇದೆ. ಹಾಗಾಗಿ ಈ ಇಡೀ ಸರಣಿನಲ್ಲಿ ನಾವು ಏನನ್ನು ಪ್ರೂವ್ ಮಾಡೋಕ್ಕೆ ಹೋಗಿದ್ದೀವಿ ಅಂದರೆ ಆಯುರ್ವೇದ ಅದೊಂದು ಪುರಾತನವಾದ ಏನೋ ಒಂದು ಏನ್ಷಿಯಂಟ್ ನಾಲೆಡ್ಜ್ ಸಿಸ್ಟಮ್ ಅಲ್ಲ. ಅದು ಲೇಟೆಸ್ಟ್ ಟೆಕ್ನಾಲಜಿನೂ ಮೀರಿಸುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ನಮ್ಮ ಆಯುರ್ವೇದದಲ್ಲಿದೆ. ಅದಕ್ಕೆ ನಾವು ಆಯುರ್ವೇದ ಆಪರೇಟಿಂಗ್ ಸಿಸ್ಟಮ್ ಅಂತಾನೆ ಈ ಒಂದು ಸರಣಿಗೆ ಹೆಸರಿಟ್ಟಿದ್ದೀವಿ. ಇದೊಂದು ಆಪರೇಟಿಂಗ್ ಸಿಸ್ಟಮ್. ಇದನ್ನ ನಾವು ಡಿಕೋಡ್ ಮಾಡಿ ಪ್ರತಿಯೊಂದು ಸ್ಟೇಜಲ್ಲಿ ಯಾವ ಥರ ಒಂದು ಸೈಂಟಿಫಿಕ್ ಕನೆಕ್ಷನ್ಸ್ ಇದೆ ಇದರಲ್ಲಿ. ಇದೊಂದು ಏನೋ ಒಂಥರ ಯಾರೋ ಡಾಕ್ಟ್ರು ಒಂದು ನಾಡಿ ನೋಡ್ಬಿಟ್ಟು ನಿಮ್ಗೆ ಹಿಂಗಾಗಿದೆ ಅಂತ ಹೇಳೋದಲ್ಲ. ಅದರ ಹಿಂದೆ ಇರುವಂತಹ ಡೀಪ್ ಸೈನ್ಸ್, ನಮ್ಮ ಋಷಿ ಮುನಿಗಳು ಮಾಡಿದಂತಹ ಡೀಪ್ ಸೈನ್ಸನ್ನು ನಮ್ಮ ಈ ಸೈಂಟಿಸ್ಟ್ಗಳು ನಮಗೆ ಒಂದು ದೊಡ್ಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಈ ಒಂದು ಸಿಸ್ಟಮ್ ಆಯುರ್ವೇದ ಅನ್ನೋ ಒಂದು ಟೆಕ್ನಿಕ್ ಮೂಲಕ ಇಡೀ ಆಯುರ್ವೇದದಲ್ಲಿರುವಂತಹ ಎಲ್ಲ ಕಾನ್ಸೆಪ್ಟ್ಸ್ನ ಅವರು ಒಂದು 300+ ಡಯಾಗ್ರಾಮ್ಸ್ ಇದೆ ಇದರಲ್ಲಿ.
ಅದನ್ನ ಒಂದರಲ್ಲೇ ಸೇರಿಸಿದ್ದಾರೆ. ಇದು ಒಂದನ್ನಿಟ್ಕೊಂಡು ನಾವು ಇಮ್ಯಾಜಿನ್ ಮಾಡಿ, ಒಂದು 7 ಸೀರೀಸ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಇದು ದೊಡ್ಡದು ಅಂತ. ತಾವು ಇದ್ರ ಬಗ್ಗೆ ಹೇಳೋದಾದ್ರೆ ಇಡೀ ಆಯುರ್ವೇದದಲ್ಲಿ ಇರೋದನ್ನ ಇದು ಎಷ್ಟು ದೊಡ್ಡ ಕೆಲಸ ಅಂತ ಇದು. ಖಂಡಿತ. ಮೊಟ್ಟ ಮೊದಲನೇದಾಗಿ ಆಯುರ್ವೇದ ಕ್ಷೇತ್ರದ ಮೂಲಭೂತ ಸಿದ್ಧಾಂತವನ್ನು ಜನಸಾಮಾನ್ಯರಿಗೆ ರುಚಿಸುವ ಮಟ್ಟಕ್ಕೆ ನಕ್ಷೆ ರೂಪದಲ್ಲಿ ತಂದಂತಹ ಆ ಹಿರಿಯ ವೈದ್ಯರ ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ, ಅವರ ಅಗಾಧವಾದ ಪಾಂಡಿತ್ಯವನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತಾ, ಮುಖ್ಯವಾಗಿ ಆಯುರ್ವೇದದ ಬುನಾದಿ ಬಂದಿರೋದೇ ಮೂಲಭೂತ ಸಿದ್ಧಾಂತದ ಪ್ರಕಾರ. ಮುಖ್ಯವಾಗಿ ಈ ಒಂದು ಸಿಸ್ಟಮ್ ಆಫ್ ಆಯುರ್ವೇದ ಅಂತ ನೀವೇನು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಒಂದು ಶರೀರವನ್ನು ಒಬ್ಬ ವೈದ್ಯನಾದವನು ಆಪರೇಟ್ ಮಾಡಿದಾಗ ಮಾತ್ರ ಅವನಿಗೆ ಆರೋಗ್ಯ ಕೊಡಲಿಕ್ಕೆ ಸಾಧ್ಯ. ನಮ್ಮ ಸಿಸ್ಟಮ್ ಅಲ್ಲಿ, ಸಾಫ್ಟ್ವೇರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ OS ಅಂತ ಹೇಳ್ತಾರೆ, ವಿಂಡೋಸ್ 9, ವಿಂಡೋಸ್ 8 ಇದೊಂದು ಆಪರೇಟಿಂಗ್ ಸಿಸ್ಟಮ್. ಅದಕ್ಕೆ ಅದರದೇ ಆದ ರೂಲ್ಸ್ ಇದೆ, ಅದರದೇ ಆದ ಕನೆಕ್ಟಿವಿಟಿ ಇದೆ, ಅದಕ್ಕೆ ಒಂದು ಬೆನಿಫಿಟ್ ಇದೆ. ಸೊ ನಮಗೆ ಇಲ್ಲಿ ಹೆಲ್ತ್ ಬೆನಿಫಿಟ್ ಆದ್ರೆ ಈ ಇಡೀ ಹೆಲ್ತ್ ನ ಸಿಸ್ಟಮ್ ಯಾವ ತರ ವರ್ಕ್ ಆಗ್ತಾ ಇದೆ ಆಯುರ್ವೇದ ಅನ್ನೋದು ಈಗಿನ ನಮ್ಮ ಯಂಗ್ಸ್ಟರ್ಸ್ಗೆ ಹೇಗೆ ಅದು ಸೈಂಟಿಫಿಕ್ ಮತ್ತೆ ಎಕ್ಸ್ಟ್ರೀಮ್ಲಿ ಟೆಕ್ನಿಕಲ್ ಅನ್ನೋದನ್ನ ತೋರಿಸಿ, ಅದರಲ್ಲಿ ಇರುವಂತಹ ಬ್ರಾಡ್ ಸೈನ್ಸ್ ಏನು ಅದನ್ನ ಬ್ರಾಡ್ ಆಗಿ ನೋಡಿ. ಯಾಕಂದ್ರೆ ಇದು 4.5 ವರ್ಷ ತಾವು ಹೇಳ್ತಾ ಇದ್ರಿ ನಾನು ಮಾತಾಡುವಾಗ, ಒಬ್ಬ ಆಯುರ್ವೇದ ಡಾಕ್ಟರ್ ಓದೋ ಅಂತಹ ವಿಷಯ 4.5 ವರ್ಷದನ್ನ ಒಂದು ಚಾರ್ಟ್ ನಲ್ಲಿ ಮಾಡಿದ್ದಾರೆ ಅಂತ ಅಲ್ಲ. ಮೂಲಭೂತವಾಗಿ ಆಯುರ್ವೇದ ಇರೋದೇ ಹಾಗೆ. ಅದು ನೀವು ಹೇಳಿದ್ರಲ್ಲ ಕೋಡಿಂಗ್ ಅಂತ, ಅದನ್ನ ಡಿಕೋಡ್ ಮಾಡಬೇಕು ಅಂತ. ಆಯುರ್ವೇದ ಇರೋದು ಸೂತ್ರಗಳ ಪ್ರಕಾರ, ಶ್ಲೋಕದಲ್ಲಿ. ಆಗ ಯಾರಿಗೆ ಸಂಸ್ಕೃತ ಗೊತ್ತಿತ್ತೋ ಅವರಿಗೆ ಇಂಗ್ಲಿಷ್ ಗೊತ್ತಿರಲಿಲ್ಲ, ಯಾರಿಗೆ ಇಂಗ್ಲಿಷ್ ಗೊತ್ತಿತ್ತೋ ಅವ್ರಿಗೆ ಸಂಸ್ಕೃತ ಗೊತ್ತಿರಲಿಲ್ಲ. ಆ ಸೂತ್ರವೇ ಅದು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಆಸ್ಥೋಭಂ ಅನವಧ್ಯಂಚ ಸೂತ್ರಂ ಸೂತ್ರ ವಿದೋ ವಿದುಹು. ಅಲ್ಪಾಕ್ಷರಗಳಿಂದ ಕೂಡಿರ್ತದೆ, ಬಹಳ ವಿಶಾಲವಾದ ಜ್ಞಾನವನ್ನು ಹೊಂದಿರ್ತದೆ. ಅದೇ ರೀತಿಯಾದ ಈ ಆಪರೇಟಿಂಗ್ ಸಿಸ್ಟಮ್ಮು ಮೂಲಭೂತವಾಗಿ ಇಡೀ ಪ್ರಪಂಚದ ಅಭಿವ್ಯಕ್ತತೆ, ನಾವು ಲೋಕ ಅಂತ ಏನು ಕರಿತೀವೋ ಅದನ್ನು ಒಬ್ಬ ವ್ಯಕ್ತಿಗೆ ಹೋಲಿಕೆ ಮಾಡಿದ್ದಾರೆ. ಅದನ್ನು ಆಯುರ್ವೇದದಲ್ಲಿ ಲೋಕಪುರುಷ ಸಾಮ್ಯತ ಅಂತ ಹೇಳ್ತಾರೆ. ಆ ಲೋಕಪುರುಷ ಸಾಮ್ಯತ ಅನ್ನುವ ಮೂಲಭೂತ ತತ್ವದ ಅಡಿಯಲ್ಲಿ ನಮ್ಮ ಶರೀರದ ಎಲ್ಲ ವ್ಯವಸ್ಥೆಗಳು ಬಂದಿದೆ. ಅದರ ಅರ್ಥ ಯಾವಂತೋ ಹಿ ಮೂರ್ತಿಮಂತೋ ಲೋಕೆ ಭಾವವಿಶೇಷ ತಾವಂತಹ ಪುರುಷೇ, ಯಾವಂತಹ ಲೋಕೆ ತಾವಂತಹ ಪುರುಷೇ. ಹೇಗೆ ಒಂದು ವಾತಾವರಣದಲ್ಲಿ, ಒಂದು ಪರಿಸರದಲ್ಲಿ, ಒಂದು ಲೋಕದಲ್ಲಿ ಬೇರೆ ಬೇರೆ ರೀತಿಯಾದ ಗುಣಧರ್ಮಗಳಿಂದ ಕೂಡಿದಂತಹ ವಸ್ತುಗಳು ಇರ್ತದೆಯೋ, ಅದೇ ರೀತಿಯ ಪುರುಷದಲ್ಲೂ ಕೂಡ ಬೇರೆ ಬೇರೆ ಗುಣಗಳು ಇರುವಂತಹ ಅಂಶಗಳು ಇರ್ತದೆ. ಡಾಕ್ಟರ್, ಈ ಒಂದು ಡಿಕೋಡ್ ಮಾಡೋಕ್ಕೆ ನಾವು ಇವಾಗ ಕೂತಿದ್ದೀವಿ. ಈ ಒಂದು ಆಯುರ್ವೇದ ಸಿಸ್ಟಮ್ಮು ಎಷ್ಟು ಸೈಂಟಿಫಿಕ್ಕು ಅನ್ನೋದನ್ನು ಜನಗಳಿಗೆ ತಿಳಿಸೋದಕ್ಕೋಸ್ಕರ. ಇದು ಸ್ಪಿರಿಚುವಲ್ ಫಿಲಾಸಫಿನ ಅಲ್ವಾ ಅನ್ನೋದು ಪ್ರಶ್ನೆ, ಅಥವಾ ಇದಕ್ಕೆ ಡೈರೆಕ್ಟ್ ಏನಾದರೂ ಹೆಲ್ತ್ ಕನೆಕ್ಷನ್ ಇದೆಯಾ? ಯಾಕೆಂದರೆ ಒಬ್ಬ ಮನುಷ್ಯನ ಆರೋಗ್ಯದ ಬಗ್ಗೆ ನಾವೇನಾದ್ರು ಮಾತಾಡ್ತೀವಿ ಅಂದರೆ ಅಲ್ಲಿ ಇದೇನಿದು ಆತ್ಮ ಲೋಕ ಇದೆಲ್ಲ ಎಲ್ಲಿ ರಿಲೆವೆನ್ಸು ಅಂತ. ಅಲ್ಲಿ ಏನೋ ನೋಡಿ, ಆತ್ಮ ಮನಸ್ಸು ಕಲಾ ದಿಶಾ, ನಾನು ಕರೆಕ್ಟಾಗಿ ಹೇಳ್ತಿದ್ದೀನಲ್ಲ ಗೊತ್ತಿಲ್ಲ ಅದು ವರ್ಡ್ಸ್ಗಳು, ಕಲಾನೇನದು ಕಾಲ, ಹಾಂ, ಆತ್ಮ ಇದೆ, ಮನಸ್ಸಿದೆ, ಕಾಲ ಇದೆ, ದಿಶಾ ಇದೆ, ಏನೇನೋ ಹೇಳ್ತಾ ಇದ್ರೆ ಇಲ್ಲಿ ಮಹಾಭೂತ ಅಂತಾರೆ, ದ್ರವ್ಯ ಅಂತಾರೆ. ಅಂದರೆ ನಾವು ಮಾತಾಡ್ತಿರೋದು ಹೆಲ್ತ್, ಆರೋಗ್ಯದ ಬಗ್ಗೆ. ಇದಕ್ಕೂ ಈ ಪುರುಷಕ್ಕೂ ಈ ಒಂದು ಲೋಕಕ್ಕೂ ಏನು ಕನೆಕ್ಷನ್ನು, ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ? ಖಂಡಿತವಾಗಿಯೂ ಸರ್. ನೀವು ಕೇಳಿರುವಂತಹ ಪ್ರಶ್ನೆ ಹೇಗಿದೆ ಅಂದರೆ, ನಮ್ಮಲ್ಲಿ ಮೊದಲನೇ ವರ್ಷದ BAMS ಓದುವಂತಹ ಮಕ್ಕಳಿಗೆ ಅವರು PUCಯಲ್ಲಿ ಬಯಾಲಜಿ ಕೆಮಿಸ್ಟ್ರಿ ಓದ್ಕೊಂಡು ಬಂದಿರ್ತಾರೆ. ಏನಪ್ಪ ಆತ್ಮ, ಏನಪ್ಪ ಭೂತ ಅನ್ನುವಂತಹ ಅಂತ ಬರ್ತದೆ. ಅದೇ ರೀತಿಯಾದಂಥ ಪ್ರಶ್ನೆಗಳು ಇಲ್ಲಿ ಕೇಳಿದೆ ನಾನಿಲ್ಲಿ. ಮುಖ್ಯವಾಗಿ ಆಯುರ್ವೇದ ಪ್ರಪಂಚದ ಎಲ್ಲ ಅಭಿವ್ಯಕ್ತತೆಗಳು ಏನಿದೆಯಾ ಹೊರಗಡೆ, ಅದನ್ನು ಶರೀರದಲ್ಲಿ ನೋಡ್ತದೆ. ಹೇಗೆ ಲೋಕದ ಅನಾವರಣ ಆಗಿದೆಯೋ ಅದೇ ರೀತಿಯಲ್ಲಿ ಶರೀರದ ಅನಾವರಣ ಆಗಿದೆ ಅನ್ನುವಂಥದ್ದು ಆಯುರ್ವೇದದ ಮುಖ್ಯ ತತ್ವ. ಯಾವಂತೋ ಹಿ ಮೂರ್ತಿಮಂತೋ ಭಾವವಿಶೇಷ ಲೋಕೆ ತಾವಂತಹ ಪುರುಷೇ. ಯಾವ ರೀತಿಯಲ್ಲಿ ಬೇರೆ ಬೇರೆ ಭಾವವಿಶೇಷಗಳು, ಅಭಿವ್ಯಕ್ತತೆಗಳು ಲೋಕದಲ್ಲಿ ಕಾಣ್ತದೆಯೋ ಅದೇ ರೀತಿಯ ಪುರುಷನಲ್ಲಿ ವ್ಯಕ್ತಿತ್ವ ಕಾಣ್ತದೆ. ಅಲ್ಲಿ ಮೂಲಭೂತವಾಗಿ ನೀವೊಂದು ಪ್ರಶ್ನೆ ಕೇಳಿದ್ರಿ, ಇದು ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಥರ ಇದೆಯೋ, ಬರೀ ಕತೆಗಳೋ ಅಂತ. ಈ ಹೇಗಿದೆ ಆಯುರ್ವೇದ ಅಂದರೆ ಹಳತಿಗಿಂತ ಹಳತಾದರೂ ಹೊಸತಿಗಿಂತ ಹೊಸತು ಅಂತ. ನೀವು ಎಷ್ಟು ಆಳಕ್ಕೆ ಹೋದರೂ ಅದನ್ನು ಅಷ್ಟು ಅಪ್ಲೈಡ್ ಆಸ್ಪೆಕ್ಟಲ್ಲಿ ತರಬಹುದು. ನೀವು ಮೊದಲನೇ ಇಲ್ಲಿ ಕಾರ್ಯ ಕಾರಣ ದ್ರವ್ಯ ಅಂತ ಕೊಟ್ವಿ. ಆಯುರ್ವೇದ ಹೇಳುವಂಥದ್ದು ಯಾವುದೇ ಒಂದು ಕಾರ್ಯ ಆಗ್ತಿದೆ ಅಂತಂದರೆ, ನಾವು ನೀವು ಒಂದು ಬಂದು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಇದರ ಹಿಂದೆ ಒಂದು ಕಾರಣ ಇದೆ ಅಂತ ಅರ್ಥ.
Cause and ಯಾವುದೇ effect. ಎಸ್ Cause and effect. ಯಾವುದೇ ಒಂದು ಕಾರಣವಿಲ್ಲದೆ ಒಂದು ಕಾರ್ಯ ಆಗೋದಿಲ್ಲ ಅನ್ನುವಂಥದ್ದು ಇದರ ಸಿದ್ಧಾಂತ. ಮುಖ್ಯವಾಗಿ ಇಲ್ಲಿ ಕಾರ್ಯದ್ರವ್ಯಗಳಲ್ಲಿ ಸ್ಥಾವರ ಮತ್ತೆ ಜಂಗಮ ಅಂತ ಹೇಳ್ತಾರೆ. ಜಾಂಗಮ ಅಂತಂದ್ರೆ ಯಾವುದಕ್ಕೆ ಚಲನೆ ಇರದೆಯೋ ಅದು ಜಾಂಗಮ, ಯಾವುದು ಸ್ಥಿರವಾಗಿದೆಯೋ ಅದು ಸ್ಥಾವರ. ಇನ್ನು ಕಾರಣ ದ್ರವ್ಯಗಳಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಲೋಕ ಮತ್ತೆ ಪುರುಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ, ಲೋಕದಲ್ಲಿ ನಾವು ಗುರು, ಮಂದ, ಹಿಮ, ಸ್ನಿಗ್ಧ ಅನ್ನುವಂಥದ್ದು, ಹೆವಿನೆಸ್ಸು, ಲೈಟ್ನೆಸ್ಸು, ದ್ರವ, ತುಂಬ 20 ವಿವಿಧ ಗುಣಗಳನ್ನು ನೋಡ್ತೀವಿ. ಆ ಗುಣಗಳನ್ನು ಲೋಕದಲ್ಲಿ ನಾವು ನೋಡ್ತಾ ಇರ್ತೀವಿ. ಬೇರೆ ಬೇರೆ ರೀತಿಯ ಭಾವವಿಶೇಷವನ್ನ ಆ ಗುಣಗಳಿಂದ ದೇಹದಲ್ಲಿ ನೋಡ್ತೀವಿ. ಆ ದೇಹದಲ್ಲಿ ಪುರುಷನನ್ನ ಅರ್ಥ ಮಾಡ್ಕೊಳ್ತಾ ಇವೆಲ್ಲವೂ ಬರುತ್ತೆ. ಯಾವುದು? ಆತ್ಮ, ಮನಸ್ಸು, ಕಾಲ, ದಿಕ್ಕು, ಪಂಚಮಹಾಭೂತ. ಮುಖ್ಯವಾಗಿ ನಾವು ಒಂದು ಶರೀರ, ಇವತ್ತು ನಾವೆಲ್ಲ ಜೀವ ಇರುವಂತಹ ಶರೀರ, ನಮಗೆ ಜೀವ ಇದೆ, ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಮರಣದ ನಂತರ ನಮ್ಮನ್ನ ಪಾಂಚಭೌತಿಕ ಶರೀರ ಅಂತ ಕರೀತಾರೆ. ಅಥವಾ ನೀವು ಪೇಪರಲ್ಲಿ ನೋಡಿರ್ಬೋದು, ಯಾರಾದ್ರೂ ತೀರ್ಕೊಂಡ್ರೆ ಪಂಚಭೂತಗಳಲ್ಲಿ ಲೀನ ಅಂತ ಯಾಕೆ ಕರೀತಾರೆ ಅಂದ್ರೆ, ಯಾವತ್ತು ನಮ್ಮಲ್ಲಿ ಸೂಕ್ಷ್ಮವಾದಂತಹ ಚೈತನ್ಯ ಇರೋದಿಲ್ವೋ, ಸೂಕ್ಷ್ಮವಾದ ಆತ್ಮನ ಗುಣಗಳು ಇರೋದಿಲ್ವೋ, ಆಗ ಅದು ಪಂಚಮಹಾಭೂತಗಳ ಮುದ್ದೆ ಆಗಿರ್ತದೆ. ಅಂದ್ರೆ ಒಂದು ಗೊಂಬೆ ಆಗ್ಬಿಡತ್ತೆ, ಅದರಲ್ಲಿ ಪ್ರಾಣ ಇಲ್ಲ, ಅದರಲ್ಲಿ ಪಂಚಮಹಾಭೂತಗಳಿದೆ, ಭೂತಗಳಿದೆ. ಆ ಪಂಚಮಹಾಭೂತಗಳು ಮತ್ತೇನಂದ್ರೆ, ನಾವು ಕರೀತಾ ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಅಂತ ಕರೆದ್ರು, ಮುಖ್ಯವಾಗಿ ಮೊದಲನೇದಾಗಿ ಪೃಥ್ವಿ, ಆಪ್, ತೇಜ ಅಂತ ಆರಂಭ ಆಗಿಲ್ಲ. ಸೃಷ್ಟಿ ಉತ್ಪತ್ತಿ ಆಯಿತು, ಅಲ್ಲಿ ಬೇರೆ ಬೇರೆ ಗುಣಗಳನ್ನು ನೋಡಿದ್ರು. ಗುರು, ಮಂದ, ಹಿಮ, ಸ್ನಿಗ್ಧ, ಶ್ಲಕ್ಷ್ಣ, ಸಾಂದ್ರ, ಮೃದು, ಸ್ಥಿರ, ಸೂಕ್ಷ್ಮ, ವಿಷದ 10, ಮತ್ತೆ ಅದಕ್ಕೆ ವಿರುದ್ಧವಾದಂತಹ ಇನ್ನು 10, 20 ಗುಣಗಳನ್ನ ಕರೆದ್ರು. ಆ 20 ಗುಣಗಳನ್ನ ಲೋಕದಲ್ಲಿ ನೋಡಿದ್ರು. 20 ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಯ್ತು. ಅದಕ್ಕೆ 5 ಭಾಗ ಮಾಡಿದ್ರು. ಸಿಮಿಲಾರ್ ಗುಣ ಇರುವಂತಹದ್ದನ್ನ ಒಂದು ಪೃಥ್ವಿ ಅಂದ್ರು, ಜಲ ಅಂದ್ರು, ವಾಯು ಅಂದ್ರು, ತೇಜ ಅಂದ್ರು, ಆಕಾಶ ಅಂದ್ರು. ಹೀಗೆ ಇಡೀ ಲೋಕವನ್ನ ಅರ್ಥ ಮಾಡ್ಕೊಂಡ್ರು. ಅದನ್ನ ಶರೀರದ ಒಳಗಡೆ ಮತ್ತೆ 5ನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ವಾತ, ಪಿತ್ತ, ಕಫ ಅಂತಂದ್ರು. ಅದೇ ಈ ಒಂದು ಸಿಸ್ಟಮ್ ಆಫ್ ಆಯುರ್ವೇದದ ಮೂಲಭೂತವಾದಂತಹ ಸಾರಾಂಶ. ಹೇಗೆ ಪಂಚಮಹಾಭೂತಗಳಲ್ಲಿ ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಅಂತಿದೆಯೋ, ಹಾಗೆ ಆಕಾಶ ಮಹಾಭೂತ ನಮ್ಮ ಶಬ್ದಕ್ಕೆ, ನಮ್ಮ ಶ್ರವಣ ಶಕ್ತಿಗೆ ಕಾರಣ ಆಗಿರ್ತದೆ. ವಾಯು ನಮ್ಮ ಸ್ಪರ್ಶ ಗುಣಕ್ಕೆ ಕಾರಣ ಆಗಿರ್ತದೆ. ತೇಜಸ್ಸು ನಮ್ಮ ರೂಪಕ್ಕೆ ಕಾರಣ ಆಗಿರ್ತದೆ. ಕಣ್ಣಿನಲ್ಲಿ ಅಗ್ನಿ ಇದೆ ಅಂತ ಹೇಳ್ತೀವಿ. ಚಕ್ಷುಷ್ ತೇಜೋಮಯಂ ತಸ್ಯ ವಿಶೇಷಾತ್ ಶ್ಲೇಷ್ಮತೋ ಭಯಂ ಅಂತಿದೆ. ಹಾಗೆ ಈ ಜಲ ಮಹಾಭೂತ ರಸಕ್ಕೆ ಕಾರಣವಾಗಿರ್ತದೆ. ಪೃಥ್ವಿ ಮಹಾಭೂತ ಗಂಧಕ್ಕೆ, ಸ್ಮೆಲ್, ಇದಕ್ಕೆ ಕಾರಣ ಆಗಿರ್ತದೆ. ನಾವು ಪಡೆದುಕೊಳ್ಳುವಂತಹ ಪ್ರತಿಯೊಂದು ಸೆನ್ಸರಿ ಫಂಕ್ಷನ್ಸ್ ಕೂಡ ಈ ಪಂಚಮಹಾಭೂತದ ಆಧಾರದ ಮೇಲೆ ನಮ್ಮಲ್ಲಿ ವರ್ಣಿತವಾಗಿದೆ. ಅದರಿಂದ ಲೋಕದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯಗಳು ಕೂಡ ಶರೀರದಲ್ಲಿ ನಡೆಯುತ್ತದೆ. ಅದು ಸ್ಥೂಲವಾಗಿರುವಂತಹದ್ದು, ಇದು ಸೂಕ್ಷ್ಮವಾಗಿರುವಂಥದ್ದು. ಆ ಲೋಕವನ್ನ ಯಾರು ಸರಿ ಅರ್ಥ ಮಾಡ್ಕೊಳ್ತಾರೋ ಅಂಥವರಿಗೆ ಶರೀರ ಅರ್ಥ ಆಗ್ತದೆ ಅಂತ. ಶರೀರ ಅರ್ಥ ಆದ್ಮೇಲೆ ಶರೀರಕ್ಕೆ ತೊಂದರೆ ಏನಾಗಿದೆ ಅನ್ನೋದು ಅರ್ಥ ಆಗ್ತದೆ. ತೊಂದರೆ ಆದಮೇಲೆ ಅದಕ್ಕೆ ಚಿಕಿತ್ಸೆ ಬರ್ತದೆ. ಆದ್ರಿಂದ ಮೂಲಭೂತವಾದ ಪಂಚಮಹಾಭೂತವನ್ನ ಅರ್ಥ ಮಾಡ್ಕೊಂಡ್ರೆ, ಅಥವಾ ಏನು ಕಾರಣ ದ್ರವ್ಯಗಳು ಅಂತ ಏನು ಕರಿತಾ ಇದ್ದೀವಿ, ಏನು ದಿಕ್, ಆತ್ಮ, ಮನಸ್ಸು, ಕಾಲ 4 ಪ್ಲಸ್ ಪಂಚಮಹಾಭೂತಗಳು ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ, ಇದನ್ನ ನವಕಾರಣ ದ್ರವ್ಯಗಳು ಅಂತ ಕರಿತೀವಿ. ಎಲ್ಲದಕ್ಕೂ ಕಾರಣ ಇದು ಮೂಲಭೂತ ತತ್ವಗಳು. ಇದರಿಂದಲೇ ನಮಗೆ ಫಿಸಿಕಲ್ ಎಂಟಿಟಿ ಆಗಿರಬಹುದು, ಸೈಕಲಾಜಿಕಲ್ ಎಂಟಿಟಿ ಆಗಿರಬಹುದು, ಎಮೋಷನಲ್ ಎಂಟಿಟಿ ಆಗಿರಬಹುದು, ಅವು 3ಕ್ಕೂ ಇದು ಪ್ರಧಾನವಾದಂತಹ ಕಾರಣ ಅಥವಾ ರೂಟ್. ಇದರ ಅಪ್ಲಿಕೇಶನ್ಸೇ ನಾವು ದಿನನಿತ್ಯವಾಗಿ ಕಾಣುವಂತಹ ಅಳು, ನಗು, ಸುಖ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ, ಚೇತನ, ಧೃತಿ, ಇವೆಲ್ಲವೂ ಹೀಗಿರ್ತದೆ. ಈಗ ನಾವು ಸಾಮಾನ್ಯವಾಗಿ ಮಾಡರ್ನ್ ಸೈನ್ಸಲ್ಲಿ ನಮ್ಮದು ತುಂಬ ಒಂದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಅಂದರೆ ಜೀನ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಜೆನೆಟಿಕ್ DNA ಇದ್ರ ಬಗ್ಗೆ ಮಾತಾಡ್ತೀವಿ, ಜೀನ್ಸ್ ಬಗ್ಗೆ ಮಾತಾಡ್ತೀವಿ. ಆದರೆ ಆಯುರ್ವೇದ ಜೀನ್ಸ್ ಬಗ್ಗೆ ಮಾತಾಡಲ್ಲ, ಆಯುರ್ವೇದ ಮಾತಾಡೋದು ಎಲಿಮೆಂಟ್ಸ್ ಬಗ್ಗೆ. ಹೌದು, ಯಾಕೆಂದರೆ ಎಲಿಮೆಂಟ್ಸು ಎಲ್ಲ ಕಡೆ ಇರೋದ್ರಿಂದ, ನಮ್ಮ ದೇಹದಲ್ಲೂ ಇರೋದ್ರಿಂದ, ಆ ಕಾರಣನ ಇದರ ಮೂಲಭೂತವಾಗಿ ಪಂಚಭೂತಗಳ ಬಗ್ಗೆ ಆಯುರ್ವೇದ ಮಾತಾಡುತ್ತೆ. ಆದರೆ ನಮ್ಮ ಸೈನ್ಸು ಜೀನ್ಸು, ಜೆನೆಟಿಕ್ ಇಂಜಿನಿಯರಿಂಗು, ಆ ಏನು DNA, ಒಂದು ಕಾಂಬಿನೇಷನ್ಸ್ ಆಫ್ RNA, mRNA, DNA, ಆ ನ್ಯೂಕ್ಲಿಯಸ್ಸಲ್ಲಿರುವಂಥದ್ದು, ಅಲ್ಲಿ ನಮ್ಮ ಯುನೀಕ್ನೆಸ್ ಇರೋದು ನಮ್ಮ DNA ನಲ್ಲಿ ಅಂತ ಹೇಳುತ್ತೆ. ಬಹಳ ಅದ್ಭುತವಾದ ಪ್ರಶ್ನೆಗಳನ್ನು ಕೇಳಿದ್ದೀರಾ.
ಈಗ ಮಾಡರ್ನ್ ಸೈನ್ಸು DNA ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಕ್ಕೆ ಹೋಗಿದೆ, ನೀವಿನ್ನೂ ಹಳೆ ಕಾಲದಲ್ಲಿ ಇದ್ದೀರಾ ಭೂತಗಳದ್ದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಇನ್ನೊಂದು ಸ್ಟೆಪ್ ಮುಂದೆ ಬಂದು ಹೇಳ್ತೀವಿ, ಈ DNA ಒಳಗೂ ಪಂಚಮಹಾಭೂತವನ್ನ ಕಂಡುಹಿಡಿಯುವಂಥದ್ದು ಆಯುರ್ವೇದದ ಮುಖ್ಯ ಉದ್ದೇಶ ಆಗಿರ್ತದೆ. ಒಂದು ವ್ಯಕ್ತಿ ಹುಟ್ಟಿದಾಗ ನಾವು ಸ್ವಸ್ಥ ಅಥವಾ ಆರೋಗ್ಯವಂತನನ್ನ ಸಮದೋಷ ಅಂತ ಕರಿತೀವಿ. ನಾವೇನು ವಾತ ಪಿತ್ತ ಕಫ ಅಂತ ಅನ್ಕೊಂಡ್ವಾ, ಅವು ಮೂರು ಸಮಾನಾಂತರವಾಗಿ ಇರಬೇಕು ಅಂತ. ಆದರೆ ಎಷ್ಟು ಸಮಾನಾಂತರವಾಗಿರಬೇಕು ಅಂದರೆ, ಒಂದು 3 ವಿಷಯ ಸಮಾನಾಂತರವಾಗಿರಬೇಕು ಅಂದರೆ 33.3% ಶೇಕಡ ವಾತ, 33.3 ಪಿತ್ತ, 33.3 ಕಫ. ಹಾಗೋ? ಖಂಡಿತ ಅಲ್ಲ. ಹಾಗೆ ತಿಳ್ಕೊಂಡ್ರೆ ತಪ್ಪು. ಹಾಗೆ ತಿಳ್ಕೊಂಡ್ರೆ ಪ್ರಪಂಚದಲ್ಲಿ ಅಭಿವ್ಯಕ್ತಗಳು ಆಗುವಂತಹ ಪ್ರತಿಯೊಂದು ಜೀವಿಯು ಒಂದೇ ಥರ ಇರ್ತಾನೆ, ಸಿಮಿಲರ್ ಆಗಿ. ಆ ಹುಟ್ಟಬೇಕಾದ್ರೆ ನೀವು ಏನು ಹೇಳಿದಾರ ಆ ವಿಷಯಕ್ಕೆ ಬರ್ತೀನಿ. ನಮ್ಮ ವ್ಯಕ್ತಿತ್ವ ಸೃಷ್ಟಿ ಆಗ್ತದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಸೃಷ್ಟಿ ಆಗ್ತದೆ, ನಮ್ಮ ಪ್ರಕೃತಿ ಸೃಷ್ಟಿ ಆಗ್ತದೆ. ಅದಕ್ಕೆ ಮೂಲಭೂತವಾಗಿ ಪಾಂಚಭೌತಿಕ ಪ್ರಕೃತಿ. ಆ ಸಂದರ್ಭದಲ್ಲಿ ಪಂಚಮಹಾಭೂತಗಳ ಪ್ರಿಡಾಮಿನೆನ್ಸ್ ಹೇಗಿತ್ತು? ಮಾತುರ ಆಹಾರ ವಿಹಾರ ಪ್ರಕೃತಿ, ತಾಯಿಯ ಆಹಾರ ವಿಹಾರದಿಂದ ಆ ಗರ್ಭಕ್ಕೆ ಬರುವಂತಹ ಇನ್ಫ್ಲುಯೆನ್ಸು. ಕಾಲ ಗರ್ಭಾಶಯ ಪ್ರಕೃತಿ, ಗರ್ಭಾಶಯದ ಕಾಲ ಅದು ಕಾರಣ. ಗರ್ಭಾಶಯದ ಕಾಲದಲ್ಲಿ ಯಾವ ಅಂಶಗಳಿದೆಯೋ ಅವೆಲ್ಲವೂ ನಂತರದಲ್ಲಿ ಅಥವಾ ಅದ್ರ ಮೊದಲು, ನೀವು ಹೇಗೆ ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ಶುಕ್ರ ಶೋಣಿತ ಪ್ರಕೃತಿ ಅಂತ ಕರೀತಾರೆ. ಶುಕ್ರ ಶೋಣಿತ ಅಂದ್ರೆ ಸ್ಪರ್ಮ್ ಅಂಡ್ ಓವಮ್ಮಿನ ಗುಣ. ಜೀನ್ ಇದೆ, ಜೀನೇ ಎಲ್ಲದೂ ಅಲ್ಲ, ಜೀನ್ಗಿಂತ ಸೂಕ್ಷ್ಮವಾದ ಅಂಶ ಇದೆ ಅನ್ನುವಂಥದ್ದು ಆಯುರ್ವೇದದ ಸಿದ್ಧಾಂತ. ಅದರ ಅರ್ಥ ಆಯುರ್ವೇದದಲ್ಲಿ ಜೆನೆಟಿಕ್ ಹೇಳಿಲ್ಲ ಅಂತಲ್ಲ. ನಾನು ಅವತ್ತು ಪ್ರಮೇಯದ ಬಗ್ಗೆ ಹೇಳ್ತಾ ಇದ್ದೆ, ಇನ್ನು ಬಿಗ್ಗರ್ ಕಾನ್ಸೆಪ್ಟ್. ಯಾಕೆಂದ್ರೆ ನಾವು ಬರೀ ಹ್ಯೂಮನ್ ಬಗ್ಗೆ ಮಾತಾಡಿ ಅವನಿರುವಂತಹ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡದೇ ಇದ್ರೆ, ತಾವು ಮೊದಲನೇದಾಗೆ ಹೇಳಿದ್ರಿ. ಯಾಕೆಂದ್ರೆ ಲೋಕ ಇಂಪಾರ್ಟೆಂಟ್, ಯಾಕೆಂದ್ರೆ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಅಂತ ಹೇಳ್ತೀರಾ. ಅಂದ್ರೆ ನಾವು ಪಂಚಭೂತದಿಂದ ಆಗಿದ್ದೀವಿ, ಇಡೀ ಪ್ರಪಂಚನೂ ಪಂಚಭೂತದಿಂದ ಆಗಿದೆ. ಆ ಕಾರ್ಯ ಕಾರಣ ಸಂಬಂಧ ಇದೆ ಅಂತ ತಾವು ಹೇಳಿದ್ರಿ. ಸೊ ಆ ಕಾರ್ಯದ ದ್ರವ್ಯದ ಏನು ಭಾಗಗಳು ನಮ್ಮಲ್ಲಿದೆ, ನಮ್ಮಲ್ಲಿ ಕಾರಣವಾಗಿ ಇದೆಲ್ಲ ಏನಿದೆ, ಅದರ ಕನೆಕ್ಷನ್ ಹೇಳೋದು ಇನ್ನೂ ಬಿಗರ್ ಸೈನ್ಸ್ ಅಲ್ವಾ ಅಂತ ಈಗ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ತಾವೇನು ಹೇಳ್ತಿದ್ದೀರಿ, ಈ ಜೀನ್ಸ್ ಅನ್ನೋದು ಬರೀ ಒಬ್ಬನ ಒಂದು ಮೈನ್ಯೂಟ್ ಪಾರ್ಟ್ ಆಯಿತು. ಅಲ್ಲಿ ಎನ್ವೈರನ್ಮೆಂಟ್ ಕನೆಕ್ಷನ್ ಅಲ್ಲಿ ಹೇಳ್ತಾನೆ ಇಲ್ಲ. ಯಾಕಂದ್ರೆ ನಾವು ಇರೋದು ಈಗ ನಮಗೆ US ಅಲ್ಲಿ ಏನೊಂದು -10 ಡಿಗ್ರೀಸ್, ಯಾವಾಗಲೂ -3 ಡಿಗ್ರೀಸ್ ಕೋಲ್ಡ್ ಕಂಟ್ರೀಸಲ್ಲಿ ಇರೋರ ಒಂದು ಇದೇ ಬೇರೆ. ಅಲ್ಲಿ ಎಲ್ಲರಿಗೂ ಕಾಮನ್ ಮಾಡ್ತಾರಲ್ಲಿ, ಸ್ಟ್ಯಾಂಡರ್ಡೈಸೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೇ ಥರ ಜೀನ್ಸು, ಅದು ಅದೇ ಒಂದು ಇದ್ರದ್ದು ಸೀಕ್ವೆನ್ಸಿಂಗ್ ಇರುತ್ತೆ, ಜೀನ್ ಸೀಕ್ವೆನ್ಸಿಂಗು. ಆದರೆ ನಾವಿಲ್ಲಿ ಹೇಳ್ತಾ ಇರೋದು ಪ್ರಕೃತಿ ಚೇಂಜ್ ಆಗುತ್ತೆ ಅನ್ನೋದನ್ನು ಅದು ಆ ಶುಕ್ರ ಶೋಣಿತದ ಬಗ್ಗೆ ತಾವು ಹೇಳಿದ್ರಿ. ಸೊ ಹೀಗೆ ನೋಡೋದಾದ್ರೆ ಈಗ ಇಂದ್ರಿಯಗಳ ಬಗ್ಗೆ ತಾವು ಹೇಳಿದ್ರಿ. ಈ ಎಲ್ಲ ಪಂಚಭೂತಗಳು, ಇಂದ್ರಿಯಗಳು, ಕಣ್ಣು ಕಿವಿ ಮೂಗುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದ್ರ ಬಗ್ಗೆ. ಸೊ ಆ ಒಂದು ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಕ್ವಶನ್ ನೋಡೋದಾದ್ರೆ, ಈಗ ಕಣ್ಣು ಕಿವಿ ಮೂಗು ಇದೆಲ್ಲ ಒಂದು ಸಪರೇಟ್ ಹೆಲ್ತ್ ಇನ್ಪುಟ್ ಆಗಿ ಲಿಸ್ಟ್ ಮಾಡಿದ್ದಾರೆ ಇದನ್ನ. ಖಂಡಿತ ಹೌದು ಅಲ್ವಾ? ಹಾಗಾಗಿ ಇದನ್ನು ನಾವು ಏನು ನೋಡ್ತೀವಿ, ಏನು ಕೇಳ್ತೀವಿ, ಈ ನಮ್ಮ ದೇಹದ ಹೆಲ್ತನ್ನು ನೇರವಾಗಿ ಇದೇನಾದರೂ ಚೇಂಜ್ ಮಾಡುತ್ತಾ? ಅಂದರೆ ನಮಗೆ ಇನ್ಪುಟ್ಸ್ ಏನು ಬರ್ತಾ ಇದೆ ಅದು ನಮ್ಮ ದೇಹನ, ನಮ್ಮ ಆರೋಗ್ಯನ ಹೊರಗಡೆ ಖಂಡಿತ. ಅದೇನಾದರೂ ನಾವೇನೋ ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ಆ ಕೇಳಿಸ್ಕೊಳ್ಳೋದ್ರಿಂದ ಕೆಟ್ಟದ್ದು ಕೇಳಿಸ್ಕೊಂಡ್ರೆ ನನ್ನ ಆರೋಗ್ಯ ಹಾಳಾಗುತ್ತಾ? ಆ ಒಂದು ದಿಟ್ಟಿನಲ್ಲಿ ನನ್ನ ಪ್ರಶ್ನೆ ಇದೆ. ಈ ಹೊರಗಡೆಯಿಂದ ಪಂಚಭೂತಗಳು ಏನು ಕೆಲಸಗಳು ಮಾಡ್ತಾ ಇದೆ ಅದು ನಮಗೆ ಇನ್ಪುಟ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಏನು ಆರೋಗ್ಯ ಅದರ ಒಂದು ಸಿಗ್ನಿಫಿಕೆನ್ಸ್ ಇದೆಯಾ ಆಯುರ್ವೇದದಲ್ಲಿ? ನಿಮ್ಮ ಪ್ರಶ್ನೆ ಹೇಗಿದೆ ಅಂದರೆ, ಅದ್ಭುತವಾದಂತಹ ಮೂಲಭೂತ ಸಿದ್ಧಾಂತವನ್ನು ಹೊರಗೆ ಹಚ್ಚುವಂತಹದ್ದು ಇದೆ, ಸಮಾಜದಲ್ಲಾಗುವಂತಹ ಸಣ್ಣ ವಿಷಯಗಳನ್ನು ತರುವಂಥದ್ದು ಇದೆ. ನೀವು ಕೇಳಿರುವಂಥದ್ದು ಸಮಾಜದಲ್ಲಾಗುವಂತಹ ಈ ಪಂಚಮಹಾಭೂತಗಳಲ್ಲಾಗುವಂತಹ ಏರುಪೇರಾಗಿರ್ಬೋದು, ಶಬ್ದ ಸ್ಪರ್ಶ ರೂಪರಸಗಂಧಗಳ ವಿಭಿನ್ನವಾದ ಅಭಿವ್ಯಕ್ತತೆ ನಮ್ಮ ಶರೀರದ ಮೇಲೆ ಪ್ರಶ್ನೆ ಬರುತ್ತಾ ಅಂತ ಒಂದು. ಇಲ್ಲಿ 2 ಗಮನಿಸಬೇಕು. ಈ ದ್ರವ್ಯಗಳ ಆಧಾರದಲ್ಲಿ ಮೂಲಭೂತವಾಗಿ ಈ ಪಂಚಮಹಾಭೂತ ಏನಿದೆಯಾ, ಪೃಥ್ವಿ ಆಪ್ ತೇಜ ವಾಯುರ ಆಕಾಶ, ನಮಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧವನ್ನ ಯಥಾರ್ಥವಾಗಿ ತಿಳಿಸುವಂತಹ ಮೂಲಭೂತ ಜವಾಬ್ದಾರಿಯನ್ನ ಮೊದಲಿಗೆ ಹೊಂದಿರ್ತದೆ. ಆಮೇಲೆ ಅದು ಈ ಸಮಾಜದಲ್ಲಿ ಅಥವಾ ವಾತಾವರಣದಲ್ಲಿ ಏನು ಶಬ್ದ ಸ್ಪರ್ಶ ರೂಪರಸಗಂಧಗಳಿದೆಯೋ ಅದು ನೇರವಾಗಿ ನಮ್ಮ ಶಬ್ದ ಸ್ಪರ್ಶದ ರೂಪರಸದ ಗಂಧ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನ ನಾವು ಇಂದ್ರಿಯಾರ್ಥ ಸಂಯೋಗ ಅಂತ ಕರಿತೀವಿ. ರೋಗಕ್ಕೆ ಕಾರಣವಾಗುವಂಥದ್ದು ಇಂದ್ರಿಯಾರ್ಥದ ಸಂಯೋಗದಿಂದ ಒಂದು ಜ್ಞಾನದ ಉತ್ಪತ್ತಿ ಆಗಿರ್ತದೆ. ಅದು ಅಸಾತ್ಮ್ಯವಾಗಿದ್ರೆ, ಅದು ಸರಿ ಇಲ್ಲದಿದ್ರೆ,
ಆವಾಗ ರೋಗ ಬರ್ತದೆ. ಎಕ್ಸಾಂಪಲ್, ಬಹಳ ಖುಷಿಯಿಂದ ಇಷ್ಟದಿಂದ ಈಗ ಮಾವಿನ ಹಣ್ಣಿನ ಸೀಸನ್ನು, ನೀವು ಮ್ಯಾಂಗೋ ಜ್ಯೂಸ್ ಕುಡಿದ್ರಿ. ಮ್ಯಾಂಗೋ ಜ್ಯೂಸ್ ಕುಡಿತಾ ಏನು ಮಾಡಿದ್ರಿ, ಆ ಮಾವಿನ ಹಣ್ಣಿನ ಸುಗಂಧವನ್ನು ತಗೊಂಡ್ರಿ, ರಸವನ್ನ ತಿಂದ್ರಿ. ರಸೋ ನಿಪಾತೆ ದ್ರವ್ಯಾಣ, ನಾಲಿಗೆಯಲ್ಲಿ ಇಟ್ಟಾಗ ಗೊತ್ತಾಗ್ತದೆ, ಜಲಮಹಾಭೂತ. ಆಯ್ತಾ, ಇಟ್ಟಾಗ ಅದ್ರ ರುಚಿ ಗೊತ್ತಾಗ್ತದೆ. ಅದನ್ನ ಕುಡಿತಾ ಹೋದ್ರಿ, ಅದರ ರುಚಿ ಗೊತ್ತಾಗ್ತಾ ಹೋಯ್ತು. 1 ಗ್ಲಾಸ್ ಕುಡಿದ್ರಿ, ರುಚಿ ಗೊತ್ತಾಯ್ತು. 2 ಗ್ಲಾಸ್ ಕುಡಿದಾಗ ಸಾಕು ಅಂತ ಮನಸ್ಸು ಹೇಳ್ತೋ, ಆದರೂ ನೀವು ನಿಲ್ಸಿಲ್ಲ. ಆ ಒಂದು ಶಬ್ದ ಅಥವಾ ನೀವು ಏನು ರಸ ಅಥವಾ ಗಂಧ ಅವೆರಡರ ಅತಿಯೋಗ ಆಯಿತು, ನಿಮ್ಮ ರೋಗದ ಅಥವಾ ನಿಮ್ಮ ಶರೀರದ ತೊಂದರೆಗೆ ಕಾರಣ ಆಯಿತು. ಇದೊಂದು ಸಣ್ಣ ಎಕ್ಸಾಂಪಲ್. ಹೀಗೆ ಪ್ರತಿಯೊಂದು ಅಭಿವ್ಯಕ್ತತೆ. ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಸಾರಿ ನಿಮ್ಮನ್ನ ಇಂಟರಪ್ಟ್ ಮಾಡ್ತೀನಿ, ಯಾಕೆಂದ್ರೆ ಈಗ ಸಾಮಾನ್ಯ ಪ್ರಶ್ನೆಗಳು ನಂತರದವ್ರನ್ನ ಕೂತ್ಕೊಂಡ್ರೆ ಈ ಥರದ್ದೇ ದೊಡ್ಡ ಪ್ರಶ್ನೆಗಳನ್ನೇ ಕೇಳೋದು ನಾನು. ಅಂದ್ರೆ ಈಗ ನಾನೊಂದು ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡೆ, ಆನಂದ ಆಯ್ತು ನನಗೆ. ಏನೋ ಒಂದು ಕೆಟ್ಟ ಮ್ಯೂಸಿಕ್ ಕೇಳಿದೆ, ಅಂದ್ರೆ ಕೆಟ್ಟ ಲಿರಿಕ್ಸು, ಖಂಡಿತ. ಆಮೇಲೆ ಕೆಟ್ಟ ಜನಗಳ ಇದರಲ್ಲಿದ್ದೀನಿ. ಅವರು ಬೆಳಗ್ಗೆ ಆದರೆ ರಾತ್ರಿವರೆಗೂ ಬೈತಾ ಇರುವಂತಹ ಬರೀ ಬೈಗುಳಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದರೆ, ನಾನು ಕೇಳೋದು ಅದರಿಂದ ನಮ್ಮ ಆರೋಗ್ಯ ಹಾಳಾಗೋಕ್ಕೆ ಸಾಧ್ಯಗಳಿದೆಯಾ, ಅಂದರೆ ಇನ್ಪುಟ್ಸು. ಈಗ ನಾನೊಂದು ಒಳ್ಳೆ ಮ್ಯೂಸಿಕ್ ಕೇಳಿದಾಗ ಆನಂದ, ಮ್ಯೂಸಿಕ್ ಥೆರಪಿ ಅಂತಲೇ ಇದೆ, ರಾಗಗಳಿಂದ ಮೂಡ್ ಎಲಿವೇಟ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಕೇಳಿದ್ದೀವಿ, ಗೂಗಲ್ ಮಾಡಿ ನೋಡಿರೋದು ನಾವೆಲ್ಲ. ಅಂದರೆ ತಾವು ಡಾಕ್ಟ್ರುಗಳು, ನಿಮಗೆ ಗೊತ್ತು, ನಾವು ಬರೀ ಗೂಗಲ್ ನಾಲೆಡ್ಜ್ ನಮ್ಮದು. ಸೊ ಈ ಥರ ಒಂದು ಮ್ಯೂಸಿಕ್ ಕೇಳಿದಾಗ ಏನು ನಮಗೊಂದು ಆನಂದ ಆಗುತ್ತೆ. ಯಾಕಂದ್ರೆ ನಾನು ತುಂಬ ಆ ಸಂಗೀತ ಪ್ರೇಮಿ, ನನಗೆ ತುಂಬ ಆನಂದ ಆಗುತ್ತೆ ಕೇಳ್ತಾಯಿದ್ರೆ. ನಾನು ಗುನ್ಗುನಿಸ್ತಾನೇ ಇದ್ದರೆ ಅದೊಂಥರ ಒಂದು ಒಳ್ಳೆ ಗುಡ್ ಫೀಲಿಂಗ್ ಅದು. ಹಾಗಾಗಿ ಈ ಒಂದು ಹೊರಗಡೆಯಿಂದ ಬರುವಂತಹ ಅದು ಒಂದು ಡಿವೋಷ್ನಲ್ ಮ್ಯೂಸಿಕ್ಕು, ನಮ್ಗೆ ಆ ಕ್ಲಾಸಿಕಲ್ ಮ್ಯೂಸಿಕ್ಕು, ಆ ತಬ್ಲಾ, ಆ ಮೃದಂಗ, ವೀಣೆ, ಇದು ಕೇಳಿದಾಗ ಆಗೋ ಆನಂದನೇ ಬೇರೆ. ಅದೇ ನೀವೊಂದು ತುಂಬ ಉದ್ರೇಕಗೊಳಿಸುವಂತಹ ಮ್ಯೂಸಿಕ್ಗಳು, ಬೀಟ್ಸ್ಗಳು, ಆಮೇಲೆ ಆ ಉದ್ರೇಕಗೊಳಿಸುವಂತಹ ಲಿರಿಕ್ಸ್ಗಳು, ಕರೆಕ್ಟ್, ಅದರಿಂದ ನಮಗೆ ತೊಂದರೆ ಆಗುತ್ತಾ, ಅಂದರೆ ಆ ಒಂದು ಇನ್ಪುಟ್ ನಮ್ಮೊಳಗಡೆ ಸೇರ್ಕೊಳ್ಳುತ್ತಾ? ಖಂಡಿತ. ಯಾವತ್ತೂ ಆಯುರ್ವೇದ ಒಂದು ರೋಗಕ್ಕೆ ಅಥವಾ ತೊಂದರೆಗೆ, ನೀವು ಹೇಳಿರುವಂತಹ ಕಾರಣಕ್ಕೆ ಆಹಾರವನ್ನು ತಗೊಳುತ್ತೆ, ವಿಹಾರವನ್ನು ತಗೊಳುತ್ತೆ, ಮಾನಸಿಕವಾದಂತಹ ಕಾರಣಗಳನ್ನು ತಗೊಳುತ್ತೆ. ಮುಖ್ಯವಾಗಿ ನೀವು ಹೇಳಿದ್ರಿ ಮ್ಯೂಸಿಕ್ ಅನ್ನುವಂಥ ವಿಷಯ ನಿಮ್ಗೆ ಆಸಕ್ತಿ ಅಂತ. ಆ ಥರದಲ್ಲಿ ಮ್ಯೂಸಿಕ್ ಅನ್ನುವಂಥದ್ದು ಮತ್ತೆ ಶ್ರವಣದಿಂದನೇ ಬರ್ತದೆ. ಶ್ರವಣ ಯಾವುದೇ ಆಗಿರಬಹುದು, ಇದರಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧದ ಯಾವುದೇ ಒಂದು ಇಂದ್ರಿಯಗಳ ನಮಗೆ ಜ್ಞಾನ ಆದರೂ ಕೂಡ ಅದು ಮನಸ್ಸನ್ನ ಮುಟ್ಟತ್ತೆ. ಮನಸ್ಸಿನಲ್ಲಿ ಏನಿದೆ, ಇದೇ ನಿಮ್ಮ ಸಿಸ್ಟಮ್ ಅಲ್ಲಿ ಇದೆ, ಸತ್ವ, ರಜ, ತಮಗಳಿದೆ. ನಿಮ್ಮ ಪ್ರಕೃತಿ ಅದು ಸಾತ್ವಿಕವಾಗಿದ್ರೆ ನಿಮಗೆ ಸಾತ್ವಿಕವಾದಂತಹ ಮ್ಯೂಸಿಕ್ ಇಷ್ಟ ಆಗುತ್ತೆ, ರಾಜಸಿಕವಾದಂಥದ್ದು ಕರ್ಕಶ ಅನ್ಸುತ್ತೆ. ಅದೇ ಒಬ್ಬ ವ್ಯಕ್ತಿ, ರಾಜಸಿಕವಾದ ವ್ಯಕ್ತಿಗೆ ರಾಜಸಿಕವಾದದ್ದು ಖುಷಿ ಆಗತ್ತೆ, ಸಾತ್ವಿಕವಾದದ್ದು ಸಪ್ಪೆ ಅನಿಸ್ತದೆ. ಅದರಲ್ಲೂ ಮತ್ತೆ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರ್ತದೆ. ನಿಮ್ಮ ಪೂರ್ಣ ಪ್ರಮಾಣದ ಜೀವನ ಸಾತ್ವಿಕ ನೆಲೆಗಟ್ಟಿನಿಂದ ಕೂಡಿದ್ದಾಗ, ಆ ಸಾತ್ವಿಕವಾದಂತಹ ಮ್ಯೂಸಿಕ್ ಅಥವಾ ಸಂಗೀತಗಳು ನಿಮಗೆ ಕೇಳಿದಾಗ ನಿಮ್ಮಲ್ಲಿರುವ ಸತ್ವಗುಣ ಚೆನ್ನಾಗಾಗತ್ತೆ. ಅದು ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನಸ್ಥಿತಿಯನ್ನ ಕೊಡ್ತದೆ. ಅದೇ ಕರ್ಕಶವಾಗಿರುವಂಥದ್ದು ರಾಜಸಿಕವಾದದ್ದು ಕೊಡ್ತದೆ. ಅಥವಾ ಕೆಲವು ಸಾಹಿತ್ಯಗಳಲ್ಲಿ ತಮೋಗುಣವನ್ನು ಜಾಸ್ತಿ ಮಾಡುವಂತಹ ವ್ಯವಸ್ಥೆ ಇದೆ. ರಜಸ್ಸು ಮತ್ತು ತಮಸ್ಸು ನಿಮ್ಮ ದೇಹದ ಒಳಗೆ ಮನಸ್ಸಿನ ರೂಪದಲ್ಲಿ ಬಂದಾಗ ಖಂಡಿತವಾಗಿಯೂ ಅದು ಇರೋದೇ ನಮ್ಮ ಮನಸ್ಸನ್ನ ಚಂಚಲತ್ವವನ್ನಗೊಳಿಸ್ಲಿಕ್ಕೆ. ಫ್ಯಾಂಟಾಸ್ಟಿಕ್. ನಾವು ಭಗವದ್ಗೀತೆ, ನಾನು ಭಗವದ್ಗೀತೆ ಸೀರೀಸ್ ನಾವು ಮಾಡ್ತಾ ಇದ್ವಿ ಕನ್ನಡದಲ್ಲಿ, ಕನ್ನಡ ಚಾನೆಲ್ನಲ್ಲಿ, ನಮ್ಮ ವೈದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್, ಇಂಗ್ಲೀಷಲ್ಲಿ 30 ದಿನಗಳ ಒಂದು ಸೀರೀಸ್ ನಡೀತಾ ಇದೆ. ಅಲ್ಲಿ ಎಲ್ಲ ಪಂಡಿತರು ಹೇಳಿದ್ದು ಇದೇ ವಿಷಯ, ಸತ್ವ, ರಜಸ್, ತಮಸ್ಸು, ಇದ್ರ ಬಗ್ಗೆ ಗುಣಗಳ ಇನ್ಫ್ಲುಯೆನ್ಸು ಎಕ್ಸ್ಟ್ರಾಡಿನರಿಯಾಗಿ ಹೇಳಿದ್ದಾರೆ. ಆ ಒಂದು ಟೋಟಾಲಿಟಿ ಇಲ್ಲಿ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಈಗ ಆಯುರ್ವೇದ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಲ್ಲಿ ಏನು ನಾವು ಸಿಸ್ಟಮ್ ಆಯುರ್ವೇದ ಅಂತ ನಾವು ಹೇಳ್ತಾ ಇದ್ದೀವಿ, ಈ ಸಿಸ್ಟಮ್ ಆಯುರ್ವೇದ ಯಾಕೆ ಅಂದರೆ ಇದು ಬರೀ ಯಾವುದೋ ಒಂದು ಸಣ್ಣ ಪಾರ್ಟ್ ಅನ್ನ ಇದನ್ನ ನೋಡ್ತಾ ಇಲ್ಲ, ಮೂಲಭೂತ ತತ್ವಗಳ ಮುಖಾಂತರ ಅನಲೈಸ್ ಮಾಡಿದೆ. ನೀವು ಹೇಗೆ ಮ್ಯೂಸಿಕ್ ಅಲ್ಲಿ ಹೇಳಿದ್ರಿ, ಹಳೆ ಕಾಲದಲ್ಲಿ ಈ ಮ್ಯೂಸಿಕ್ ಅನ್ನ ಗಾಂಧರ್ವ ಕಾಯ ಅಂತ ಕರಿತಿದ್ರು. ಗಾಂಧರ್ವರು ಅಂದ್ರೆ ಅವರು ಅದ್ಭುತವಾದ ಸಂಗೀತ ಮತ್ತು ನೃತ್ಯದಲ್ಲಿ ಇದ್ರು ಅಂತ. ಗಂಧಮಾಲ್ಯ ಪ್ರಿಯತ್ವಂಚ ನೃತ್ಯವಾದಿತ್ರ ಕಾಮಿತ ವಿಹಾರಾಶೀಲತಾ ಚೈವ ಗಾಂಧರ್ವಂ ಕಾಯಲಕ್ಷಣಂ ಅಂತ. ಅದು ಸಾತ್ವಿಕವಾದಂತಹ 7 ರೀತಿಯ ಒಂದು ಪರ್ಸನಾಲಿಟಿ ಒಳಗಡೆ ಗಾಂಧರ್ವ ಟೈಪ್ ಆಫ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಅಲ್ಲಿ ಈ ಸಂಗೀತ, ನೃತ್ಯ, ಈ ರೀತಿಯ ಸಾತ್ವಿಕ ನೆಲೆಗಟ್ಟಿನ ನಮ್ಮ ಈ ಭಾವಗಳು, ಮನರಂಜನಾತ್ಮಕ ಭಾವನೆಗಳು ನಮ್ಮ ಸಾತ್ವಿಕತೆಯನ್ನು ಜಾಸ್ತಿ ಮಾಡುವಂಥದ್ದಕ್ಕೆ ಕೊಡ್ತದೆ. ಅದನ್ನು ನಮ್ಮ ಮಾನಸಿಕ ಪ್ರಕೃತಿಯಲ್ಲಿ ಹೇಳ್ತಾರೆ.
ಅದ್ಭುತವಾಗಿ ತಿಳಿಸ್ಕೊಟ್ರಿ ಡಾಕ್ಟರ್. ಅಂದರೆ ಇವತ್ತು ನಾವು ಫಸ್ಟ್ ಪಾರ್ಟನ್ನು ನೋಡ್ತಾ ಇದ್ದೀವಿ. ಅಂದರೆ ತಾವು ಈ ಒಂದು ಲೋಕ ಹೌದು. ಮತ್ತೆ ಪುರುಷ ಅವನಿಗಿರೋ ಸಂಬಂಧ ಏನು ಅನ್ನೋದನ್ನ ಹೇಳ್ತಾ ಕಾರ್ಯ ಕಾರಣ ಸಂಬಂಧ ಹೇಳಿದ್ರಿ. ಸೊ ಈ ಒಂದು ಮೂಲಭೂತವಾಗಿ ಏನು ಪಂಚಭೂತಗಳಿದೆ, ಅಲ್ಲಿಂದ ಬರುವಂತಹ ಪಂಚ ತನ್ಮಾತ್ರಗಳಿದೆ, ನಮಗೇನು ಒಂದು ನಮ್ಮ ವ್ಯಕ್ತಿತ್ವ ಇದೆ, ಅಳು ನಗು ಅದೆಲ್ಲ ತಾವು ಹೇಳಿದ್ರಿ. ಇದೆಲ್ಲ ಬರ್ತಾ ಇರೋದು ಈ ಎರಡರ ಸಂಯೋಗದಿಂದ. ಒಂದು ದ್ರವ್ಯಗಳ ಏನಿದೆ ಕಾರ್ಯ ನಡೆಸ್ತಾ ಇದೆ, ಕಾರಣವಾಗಿ ನಮ್ಮ ಮನಸ್ಸೊಳಗಡೆ ಈ ಆತ್ಮ, ಮನಸ್ಸು, ಕಾಲ, ದಿಕ್ಕು ಮತ್ತೆ ಪಂಚಭೂತ ಮಹಾಭೂತಗಳು ಇದೆಲ್ಲ ಇದ್ದು ನಮಗೆ ಆ ಒಂದು ಆ ಸ್ಟೇಟಸಲ್ಲಿ ನಮಗೆ ಏನು ಆರೋಗ್ಯ ಇರಬೇಕು ಅಂದರೆ ಈ ಒಂದು ಹೊರಗಿನ ಇನ್ಫ್ಲೂಯೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅಂದರೆ ನಾವು ಏನು ಕೇಳಿಸ್ಕೊಳ್ತೀವಿ, ಯಾವ ಥರ ಮಾತಾಡ್ತೀವಿ, ಯಾವ ಮಾತು ಕೇಳಿಸ್ಕೊಳ್ತೀವಿ, ಆಮೇಲೆ ಏನು ತಿಂತೀವಿ, ಯಾವುದನ್ನು, ಈ ಎಲ್ಲ ಮುಖ್ಯ ಆಗುತ್ತೆ ನಮ್ಮ ಆರೋಗ್ಯಕ್ಕೆ. ಅಂದರೆ ನಮ್ಮ ಒಂದು ವೈಯಕ್ತಿಕವಾಗಿ ಆ ಯುನೀಕ್ನೆಸ್ ಏನಿದೆ ಅದು ಆಯುರ್ವೇದದ್ದು ಹೈಯೆಸ್ಟ್ ಫಿಲಾಸಫಿ ಅಂತ ಹೇಳ್ಬೋದು. ಅಂದರೆ ನಾನು ಅರ್ಥ ತಾವು ಹೇಳಿರೋ ಪ್ರಕಾರ ನೋಡಿದ್ರೆ ಅಲ್ಲೇನೋ ಜೀನ್ಸನ್ನು ನಾವು ಹೇಳ್ತೀವಿ, ಜೆನೆಟಿಕ್ಸ್ ಬಗ್ಗೆ ಮಾತಾಡ್ತೀವಿ, ಆದರೆ ಇಲ್ಲಿ ಇಟ್ ಈಸ್ ಮಿಕ್ಸ್ಡ್ ವಿತ್ ಎಂಟೈರ್ ಯೂನಿವರ್ಸ್. ನಾನೊಂದು ಮೈಸೂರಲ್ಲಿದ್ದರೆ ನನ್ನ ಒಂದು ವಾತಾವರಣನೇ ಬೇರೆ, ನಾನೊಂದು ಚೆನ್ನೈಯಲ್ಲಿದ್ದಾಗ ನನ್ನ ವಾತಾವರಣನೇ ಬೇರೆ. ಅಂದರೆ ಅಲ್ಲಿರೋ ಏನು ವಾತಾವರಣದಲ್ಲಿರೋ ಪಂಚಭೂತಗಳಲ್ಲಿ ನನ್ನ ಇಂಟ್ರಾಕ್ಷನ್ ಏನಾಗ್ತಾ ಇದೆ ಅದು ನನ್ನ ಆರೋಗ್ಯದ ಒಂದು ಸ್ಟೇಟಸ್ನ ಕಾಪಾಡ್ಕೊಳ್ಳೋದಕ್ಕೆ ಮುಖ್ಯ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನನಗನ್ನಿಸ್ತು. ಹಾಗಾಗಿ ಇವತ್ತು ನಾವು ಈ ಒಂದು ವಿಷಯದ ಒಂದು ಎಂಟ್ರಿ ನಾವು ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಹೇಳುವುದಾದರೆ ನೀವೇನು ಹೇಳಿದಿರಿ, ನಮ್ಮಲ್ಲಿರುವಂತಹ ಬೇರೆ ಬೇರೆ ಭಾವನೆಗಳಿಗೆ ಈ ಪಂಚಮಹಾಭೂತಗಳ ಮೂಲಭೂತ ಸಿದ್ಧಾಂತಗಳು ಕಾರಣ, ಹೊರಗಿರುವಂತಹ ಈ ಎಲ್ಲ ಅಭಿವ್ಯಕ್ತತೆಗಳು ನಮ್ಮ ಮೇಲೂ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ. ಎರಡೂ ಹೌದು. ಒಂದು ಒಟ್ಟಾರೆ ಒಂದೇ ಒಂದು ಡೆಫಿನೇಷನ್ ಏನಪ್ಪಾ ಅಂದ್ರೆ, ನೀವೇನು ದ್ರವ್ಯ ಅಂತ ಕರೆದ್ರೋ, ಕ್ರಿಯಾ ಗುಣವತ್ ಸಮವಾಯಿ ಕಾರಣಂ ದ್ರವ್ಯ ಲಕ್ಷಣಂ. ಒಂದು ದ್ರವ್ಯದಲ್ಲಿ ಕ್ರಿಯೆ ಮತ್ತೆ ಗುಣ ಸಮವಾಯ ಸಂಬಂಧದಿಂದ ಇರ್ತದೆ ಅಂತ. ಸಮವಾಯ ಸಂಬಂಧ ಅಂತಂದ್ರೆ ಇನ್ಸೆಪರಬಲ್ ಕಾಂಬಿನೇಷನ್ ಅಂತ. ಅಪೃಥಕ್ ಭಾವ, ಪೃಥಕತ್ವ ಇಲ್ಲ. ಯಾವುದು? ಕ್ರಿಯೆ ಮತ್ತೆ ಗುಣ ಎರಡರಲ್ಲೂ ಇರ್ತದೆ. ಒಂದು ದ್ರವ್ಯ ಇದೆ, ಒಂದು ಮೊಬೈಲ್ ಇದೆ, ಇದರಲ್ಲಿ ಕ್ರಿಯೆ ಇದೆ, ಇದಕ್ಕೊಂದು ಗುಣ ಇದೆ. ಆದರೆ ದ್ರವ್ಯ ಇಲ್ಲ ಅಂತಂದ್ರೆ, ಮೊಬೈಲೇ ಇಲ್ಲ ಅಂದ್ರೆ ಅವೆರಡು ಗೋಚರಿಸೋದಿಲ್ಲ. ಆದ್ರಿಂದ ಈ ರೀತಿಯಾಗಿ ಒಂದು ದ್ರವ್ಯ ತಗೋಬೇಕು. ಫ್ಯಾಂಟಾಸ್ಟಿಕ್. ಇದು ಒಂದು ನಮ್ಮ ವಾತಾವರಣ ಆಗಿರ್ಬೋದು, ಅಥವಾ ಲೋಕದ ಸೃಷ್ಟಿ ಆಗಿರ್ಬೋದು, ಮತ್ತೆ ಶರೀರದ ಅಭಿವ್ಯಕ್ತತೆ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಲಿಂಕ್ ಇದೆ, ಒಂದು ಸಂಬಂಧವಿದೆ, ಅಥವಾ ಅದೇ ಮೂಲಭೂತ ಸಂಬಂಧ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ತುಂಬ ಡಾಕ್ಟ್ರೆ, ಇವತ್ತು ನಾವು ಒಂದು ಆಯುರ್ವೇದದ ಫೌಂಡೇಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಅಂದರೆ ಮೂಲಭೂತವಾಗಿ ಆ ಪ್ರಕೃತಿಗೂ ನಮ್ಮ ಪುರುಷನಿಗೂ, ನಮ್ಮ ಗೀತನಲ್ಲೂ ಕೃಷ್ಣ ಹೇಳ್ತಾನೆ, ಇಲ್ಲಿ ಲೋಕ ಮತ್ತು ಪುರುಷ ಅಂತ ಹೇಳ್ತೀವಿ, ಇದರ ಒಂದು ಕಾಂಬಿನೇಷನ್ ಏನು ಅನ್ನೋದನ್ನ ಒಂದು ನೀವು ತಿಳಿಸಿದ್ರೆ. ಅಂದರೆ ಯೂನಿವರ್ಸಿಂದ ನಮ್ಮ ದೇಹ, ದೇಹದಿಂದ ಮನಸ್ಸು, ಮನಸ್ಸಿನಿಂದ ಇಂದ್ರಿಯ, ಇದೊಂದು ಕಂಪ್ಲೀಟ್ ಲೂಪ್ ಅಂತ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಆದರೆ ಈ ಲೂಪ್ನಲ್ಲಿ ನಮ್ಮ ದೇಹ ಎಕ್ಸಾಕ್ಟ್ಲಿ ಯಾವ ಟೈಪ್ ಇದೆ, ಯಾವ ದೋಷ ನಮ್ಮದು, ಮತ್ತು ಯಾವ ಪ್ರಕೃತಿ ನಮ್ಮದು, ಇದನ್ನು ನಾವು ತಿಳ್ಕೊಳ್ಳದೆ ಇದ್ದರೆ ನಾವು ಅದನ್ನು ಯಾವ ಥರ ಡಯಟ್ ಇರಬೇಕು, ಯಾವ ರೋಟೀನ್ ಮಾಡಬೇಕು ಅನ್ನೋದನ್ನು ಮಾಡೋಕ್ಕಾಗಲ್ಲ. ಇದನ್ನು ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಡಾಕ್ಟರ್ ನಿರಂಜನ್ ಹೆಗಡೆ ಅವರೇ. ನಾವು ಒಟ್ಟಾರೆಯಾಗಿ ಇದರಲ್ಲಿ ಒಂದು ಪಕ್ಷಿ ನೋಟವನ್ನು ಮಾಡಿದ್ದೀವಿ ಅಷ್ಟೇ. ಒಂದೊಂದು ಸಿದ್ಧಾಂತವು ಸುಮಾರು ಒಂದು 100 ತಾಸುಗಳ ವಿಮರ್ಶೆಗೆ ಪೂರಕವಾಗಿದೆ. ಬಹುಶಃ ಮಹನೀಯರು ಅದನ್ನು ಒಂದು ಚಿತ್ರಣದಲ್ಲಿ ತಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೌದು. ಮತ್ತೊಮ್ಮೆ ಅವರಿಗೆ ಹಾಗೆ ತಾವು ಹೇಳಿದಾಗೆ ಅವರಿಗೆ ನಮಸ್ಕಾರ ಪೂರ್ವಕವಾಗಿ ಅವರಿಗೆ ಹೃದಯದಿಂದ ನಮ್ಮ ಕೃತಜ್ಞತೆಗಳನ್ನ ತಲಿಸ್ತಾ ತುಂಬ ಸಂತೋಷ. ಬಹಳ ಧನ್ಯವಾದಗಳು ಡಾಕ್ಟರ್. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ದೀರಾ ನೀವು. ಈ ಒಂದು ಆಯುರ್ವೇದ ಹೇಗೆ ಸೈನ್ಸ್ ಅನ್ನೋದನ್ನ ಒಂದು ಫೌಂಡೇಶನ್ ಇವತ್ತು ನೋಡಿದ್ದೀವಿ. ನಾಳೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ಬಂದು ನಾನು ನಿಮಗೆ ಈ ಒಂದು ಪ್ರಕೃತಿ ಅಂದರೆ ಏನು, ಯಾವ ಥರ ನಮ್ಮ ದೇಹನ ನಾವು ಕಾಪಾಡ್ಕೋಬೇಕು, ಈ ಒಂದು ರೊಟೀನ್ ಹೇಗೆ ನಮಗೂ ಇರುವಂತಹ ಕನೆಕ್ಟ್ ಏನು, ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಇದೇ ಥರ ವೇದಿಕ್ ವೆಲ್ನೆಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೋಡ್ತಾ ಇರಿ. ಇನ್ನೂ ಹೆಚ್ಚಿನ ಜನರಿಗೆ ಈ ಹೆಲ್ತ್ ಬಗ್ಗೆ ನಾವು ತಿಳಿಸ್ಬೇಕಾಗಿದೆ. ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವಾಗಲೂ ನಮ್ಮ ಜೊತೆ ಇರಿ. ನಾವಿರೋದೇ ನಿಮ್ಮ ಆರೋಗ್ಯಕ್ಕೋಸ್ಕರ.